ನಮಸ್ಕಾರ. ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಸತೀಶ್ ಅಂತೇಳಿ ಮಾತಾಡ್ತಾ ಇರೋದು. ಏನು ತಾವೆಲ್ಲರೂ ಕೂಡ ಸತತವಾಗಿ 7 ವರ್ಷಗಳಿಂದಲೂ ಕೂಡ ಬೈಕ್ ಟ್ಯಾಕ್ಸಿಯ ವಿರುದ್ಧವಾಗಿ ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಮಾಡಿಕೊಂಡು ಸಂಘ ಸಂಘಟನೆಗಳಿಗೆ ಗೆಲುವು ತರುವವರೆಗೂ ಕೂಡ ಜೊತೆಯಲ್ಲಿ ನಿಂತಿದ್ರಿ. ಎಲ್ಲ ಚಾಲಕ ಮಿತ್ರರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಹಾಗೆ ಇದು ಒಂದು ಹೋರಾಟವನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡೋದಂತಹ ಮಾಧ್ಯಮ ಕ್ಷೇತ್ರದ ಎಲ್ಲ ಪ್ರತಿನಿಧಿಗಳಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಹಾಗೆ ಏನು ತಾವು ಕಂಡ ಹಾಗೆ ಈ ಹಿಂದಿನ ಸರ್ಕಾರ ನಾವು ಕೊಟ್ಟಂಥ ಎಲ್ಲ ಮನವಿ ಪತ್ರಗಳನ್ನು ಅದನ್ನು ನೋಡೋದಕ್ಕೆ ಮಾತ್ರ ಸೀಮಿತಗೊಳಿಸಿ ತದನಂತರದಲ್ಲಿ ಡಸ್ಟ್ಬಿನ್ನಿಗೆ ಅದನ್ನು ಸೀಮಿತಗೊಳಿಸಿದ್ದಂತಹ ಇಂದಿನ ಆಡಳಿತ ಸರ್ಕಾರದ ಸಾರಿಗೆ ಮಂತ್ರಿಗಳಿಗೆ ಎಲ್ಲ ಚಾಲಕರ ಪರವಾಗಿ ಧಿಕ್ಕಾರವನ್ನು ಹಾಕ್ತೇವೆ. ತದನಂತರದಲ್ಲಿ ಬಂದಂತಹ ಈಗಿರುವಂತಹ ಸಾರಿಗೆ ಸಚಿವರು ಚಾಲಕರುಗಳ ಕಷ್ಟವನ್ನು ನೋಡೋಕ್ಕಾಗದೆ 6 ವರ್ಷಗಳಿಂದಲೂ ಕೂಡ ಫೈಲು ಧೂಳಿಡ್ದಿತ್ತು. ಅಂತಹ ಒಂದು ಫೈಲನ್ನು ಎತ್ತಿ 2 ವರ್ಷಗಳಲ್ಲಿ ಅದಕ್ಕೆ ಸರಿಯಾದಂತಹ ಅಡ್ವೊಕೇಟ್ ಜನರಲ್ಗಳನ್ನ ನೇಮಕ ಮಾಡಿ ಸರ್ಕಾರದಿಂದ ಏನೆಲ್ಲ ಕಾನೂನು ಸಲಹೆಗಳು ಮತ್ತು ನ್ಯಾಯದ ಪರವಾಗಿ ಬೇಕಾದಂತಹ ದಾಖಲೆಗಳನ್ನು ಕೊಟ್ಟು ಒಂದು ಗೆಲುವನ್ನು ಕೊಟ್ಟಿದ್ದಾರೆ. ಇವತ್ತು ಸಂಪೂರ್ಣ ಗೆಲುವಾಗದಿದ್ರೂ ಕೂಡ ಒಂದು ಮಟ್ಟಕ್ಕೆ ಈ ಅಗ್ರಿಗೇಟರ್ ಕಂಪನಿಗಳಿಗೆ ಹೊಡೆತವನ್ನು ಕೊಟ್ಟಿದ್ದೀವಿ. ಇದೆಲ್ಲದಕ್ಕೂ ಸಾಧ್ಯವಾಗಿದ್ದು ಚಾಲಕರ ಸಂಘಟನೆಗಳು. ಮೊದಲನೇದಾಗಿ ಸಂಘಟನೆಗಳು ಬೆಂಬಲವಾಗಿ ನಿಂತರೆ ಏನೆಲ್ಲ ಗೆಲುವನ್ನು ತೆಗೆದುಕೊಳ್ಬೋದು ಅನ್ನೋದಕ್ಕೆ ಕೆಲವೊಂದಿಷ್ಟು ಕಾರಣಗಳಾಗ್ತವೆ. ತಾವುಗಳು ಆದಿಬೀದಿಯಲ್ಲಿ ನಿಂತ್ಕೊಂಡು ನಮ್ಮದೇ ಕರ್ನಾಟಕದ ಕನ್ನಡಿಗರ ಪರವಾಗಿ ಧ್ವನಿಯನ್ನು ಎತ್ತುವಂತಹ ಸಂಘಟನೆಗಳ ಬಗ್ಗೆ ಕೀಳಾಗಿ ಮಾತನಾಡ್ತಿರಲ್ಲ, ತಾವುಗಳೆಲ್ಲ ಒಂದು ಸಲ ತಮ್ಮ ಮನಸಾಕ್ಷಿಯನ್ನು ಜ್ಞಾಪಕ ಮಾಡ್ಕೊಳ್ಳಿ. ತಾವುಗಳು ಹೋರಾಟ ಮಾಡುವ ಸಂದರ್ಭಗಳಲ್ಲೂ ಕೂಡ ಕೀಳು ಮನಸ್ಥಿತಿಯಿಂದ ನೋಡ್ತೀರಾ, ಗೆಲುವು ಬಂದ ನಂತರದಲ್ಲೂ ಕೂಡ ಅದೇ ಕೀಳು ಮನಸ್ಥಿತಿಯಿಂದಲೇ ನೋಡ್ತೀರಾ. ನಿಮ್ಮಂತಹ ಕೀಳು ಮನಸ್ಥಿತಿಗಳಿಂದಲೇ ಇವತ್ತು ನಮ್ಮ ವೃತ್ತಿ ಎಲ್ಲೋ ಒಂದು ಕಡೆ ಸಾರ್ವಜನಿಕರಿಂದ ದೊಡ್ಡ ಮಟ್ಟಕ್ಕೆ ಬೈಗುಳವನ್ನು ತೆಗೆದುಕೊಳ್ಳುವಂತಹ ವ್ಯವಸ್ಥೆಗೆ ಏನಾದರೂ ಬಂದು ನಿಂತಿದೆ ಅಂದರೆ ಅದು ನಿಮ್ಮಂತಹ ಕೀಳು ಮನಸ್ಥಿತಿಯ ವ್ಯಕ್ತಿಗಳಿಂದ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಒಂದು ವರ್ಗವನ್ನು ತುಳಿಲೇಬೇಕು ಅಂತ ನಾವೇ ತೆರಿಗೆಯನ್ನು ಕಟ್ಟಿ ನೇಮಕ ಮಾಡಿರ್ತಕ್ಕಂತಹ ನಾಲಾಯಕ್ ಅಧಿಕಾರಿಗಳು ಕೂಡ ನಮ್ಮ ಜೊತೆಯಲ್ಲೇ ಕುಂತಿದ್ದಾರೆ. ನಾವು ಕಟ್ಟಿ ಬೆಳೆಸಿದಂತಹ ಮನೆಯ ಒಳಗಡೆನೆ ಎಂತೆಂತಹ ಕೊಚ್ಚೆ ನೀರನ್ನು ಬಿಟ್ಕೊಂಡಿದ್ದೀವಿ ಅಂದರೆ ಶುಭ್ರವಾಗಿರಬೇಕಾದಂತಹ ಸಾರಿಗೆ ಇಲಾಖೆ ಇವತ್ತು ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದೆ. ತಾವೆಲ್ಲರೂ ಕೂಡ ಆದಿ ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡ್ಬೋದು. ನಿಮ್ಮ ಮನಸಾಕ್ಷಿಯನ್ನು ಒಮ್ಮೆ ಕೇಳ್ಕೊಳ್ಳಿ. ಇವತ್ತೇನಾದರೂ ಚಾಲಕರುಗಳಿಗೆ ಇವತ್ತು ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟಕ್ಕೆ ಈ ಒಂದು ಮಟ್ಟದ ಕೂಗು ಎದ್ದೇಳ್ತಾ ಇದೆ ಅಂದರೆ ಅದಕ್ಕೆ ನಿಮ್ಮಂತಹ ನಾಲಾಯಕ ಚಾಲಕರುಗಳಿಂದಲೇ ನಮ್ಮ ಒಂದು ಉತ್ತಮವಾದ ಚಾಲಕರುಗಳಿಗೆ ಮರ್ಯಾದೆ ಹೋಗ್ತಾ ಇರೋದು. ಕೆಲವೊಂದಿಷ್ಟು ಬೆಂಗಳೂರಿನಲ್ಲಿ ಆಯ್ದ ಕೆಲವು ಜಾಗಗಳಲ್ಲಿ ಇಂಥ ಒಂದು ದೊಡ್ಡ ಮಟ್ಟದ ದಂಧೆ ನಡೀತಾ ಇದೆ. ಅದನ್ನು ಸಾರಿಗೆ ಇಲಾಖೆ ಆಗಲಿ ಯಾರ ಕೈಯಲ್ಲೂ ಕೂಡ ಕಂಟ್ರೋಲ್ ಮಾಡೋಕ್ಕೆ ಆಗದಿರೋ ಅಷ್ಟು ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಇವ್ರಿಗೆ ಸಂಬಳ ಸರ್ಕಾರ ಕೊಡಬೇಕು, ಅದ್ರ ಜೊತೆಯಲ್ಲಿ ಚಾಲಕರುಗಳು ಕೂಡ ಇವ್ರ ಮನೆಗಳನ್ನ ಸಾಕಬೇಕು. ಅಂತಹ ಮನಸ್ಥಿತಿ ಇರುವಂತಹ ಕೆಲವೊಂದಿಷ್ಟು ಅಧಿಕಾರಿಗಳಿಂದ ಇವತ್ತು ಚಾಲಕರ ವೃತ್ತಿ ಈ ಮಟ್ಟಕ್ಕೆ ಬಂದೋಗಿದೆ. ಸತತವಾಗಿ 7 ವರ್ಷಗಳಿಂದಲೂ ಕೂಡ ಬೈಕ್ ಟ್ಯಾಕ್ಸಿಯ ಇದ್ದಿದ್ದರಿಂದ ಚಾಲಕರುಗಳ ದುಡಿಮೆ ತುಂಬ ಕಡಿಮೆ ಆಗಿತ್ತು. ಈಗ ಬೈಕ್ ಟ್ಯಾಕ್ಸಿ ನಿಂತಿದೆ, ಆದರೂ ಕೂಡ ಚಾಲಕರುಗಳಲ್ಲಿ ಮತ್ತು ಸಾರ್ವಜನಿಕರ ಮಧ್ಯದಲ್ಲಿ ದೊಡ್ಡದೊಂದು ಕಂದಕ ಮತ್ತು ಬಿರುಕು ಮೂಡಿದೆ. ಅದೇನೆಂದರೆ ದರದ ವಿಚಾರವಾಗಿ, ಅದರ ಜೊತೆಯಲ್ಲಿ ಕರದಲ್ಲಿಗೆ ಬರೋದಿಲ್ಲ ಅನ್ನುವಂಥದ್ದೊಂದು.
ಕರದಲ್ಲಿಗೆ ಬರೋದಿಲ್ಲ ಅನ್ನೋದನ್ನ ಅಷ್ಟು ಸ್ಪಷ್ಟೀಕರಣ ಕೊಡೋದಕ್ಕಾಗೋದಿಲ್ಲ. ಯಾಕೆಂದರೆ ಇವೇನು ಅಗ್ರಿಗೇಟರ್ ಕಂಪನಿಗಳು ಬಂದು ಕೂತಿದಾವಲ್ಲ, ಈ ಕಂಪನಿಗಳೇ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾವೆ ಮತ್ತು ಕರ್ನಾಟಕ ಹೈಕೋರ್ಟ್ಗೂ ಕೂಡ ವರದಿಯನ್ನು ಕೊಟ್ಟಿದ್ದಾವೆ. ಬೆಂಗಳೂರಿನಲ್ಲಿ ಇರುವಂತಹ ಶೇಕಡವಾರು 95% ಜನಗಳು ಆ್ಯಪ್ ಆಧಾರಿತ ಸೇವೆಯನ್ನು ತೆಗೆದುಕೊಳ್ತಾ ಇದ್ದಾರೆ ಅಂತ. 95% ಜನ ಆ್ಯಪ್ ಆಧಾರಿತ ಸೇವೆಯನ್ನು ತೆಗೆದುಕೊಂಡ ನಂತರದಲ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟಕ್ಕೆ ಕೂಗು ಹೇಗೆ ಬರೋದಕ್ಕೆ ಸಾಧ್ಯ? ಇದು ಬರೋದಕ್ಕೆ ಒಂದು ದೊಡ್ಡ ಷಡ್ಯಂತ್ರವೇ ಇದೆ. ಒಂದು ದೊಡ್ಡ ಕೂಗನ್ನು ಎಬ್ಬರಿಸ್ತಕ್ಕಂತಹ ಷಡ್ಯಂತ್ರದ ವ್ಯವಸ್ಥೆಯಿಂದಲೇ ಆಟೋ ಚಾಲಕರು ಕರದಲ್ಲಿಗೆ ಬರೋದಿಲ್ಲ ಅಂತಕ್ಕಂಥದ್ದು ಒಂದು ದೊಡ್ಡ ಮಟ್ಟದ ಷಡ್ಯಂತ್ರದ ಧ್ವನಿ. ಅಂತಹ ಒಂದು ಧ್ವನಿಯ ನಾಯಿಯೇ ಕೊಡಿಗೆಹಳ್ಳಿಯಲ್ಲಿ ಕೂಗಾಡ್ತಾ ಇರತಕ್ಕಂತಹ ನಾಯಿ. ಆ ವಿಚಾರವಾಗಿ ಮಾತಾಡಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಬೀದಿ ನಾಯಿಗೆ ಕಲ್ಲು ಹೊಡೆದಷ್ಟು ಅದು ನಮ್ಮ ಮೇಲೇ ಕೂಗಾಡುತ್ತೆ. ಹಾಗಾಗಿ ಇಂಥ ನಾಯಿಗಳನ್ನ ಅಲ್ಲೇ ಬಿಟ್ಟರೆ ಅವು ಕೂಗಾಡಿ 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 ಅವು ಅಲ್ಲೇ ಮಲ್ಕೊಳ್ತವೆ. ಅದನ್ನು ಊಟಕ್ಕೆ ಹಾಕಿ ಅದಕ್ಕೆ ಕಲ್ಲು ಹೊಡೆದಷ್ಟು ಕೂಗಾಡಿಸ್ಕೊಂಡು ನಮ್ಮ ಮರ್ಯಾದೆಯನ್ನು ನಾವೇ ಕಳ್ಕೊಳ್ತೀವಿ. ಹಾಗಾಗಿ ಆ ನಾಯಿಯ ಬಗ್ಗೆ ಮಾತಾಡೋಕ್ಕೆ ಹೋಗ್ಬಾರ್ದು. ಈಗ RTOದವರು ಮತ್ತು ಪೊಲೀಸ್ ಇಲಾಖೆ ಸತತವಾಗಿ ಕರ್ನಾಟಕ ಹೈಕೋರ್ಟ್ನ ಆದೇಶವನ್ನು ಹಿಡ್ಕೊಂಡು ರಸ್ತೆಯಲ್ಲಿ ಟ್ರಾಫಿಕ್ ಕ್ಲಿಯರೆನ್ಸ್ ಮಾಡಬೇಕಾದವರು, ಕಾನೂನು ಪಾಲನೆಯನ್ನು ಚಾಲಕರುಗಳಿಗೆ ಪಾಠ ಮಾಡಬೇಕಾದವರು, ಇಷ್ಟು ವರ್ಷಗಳ ಕಾಲ ಎಲ್ಲೋ ಒಂದು ಕಡೆ ಕೂತ್ಕೊಂಡಿದ್ದವರು ಈಗ ಒಂದು ವಾರದಿಂದ ಸಡನ್ನಾಗಿ ಎದ್ದು ಬಿಟ್ಟಿದ್ದಾರೆ. ಅವ್ರಿಗೆ ಚಳಿ, ಜ್ವರ, ಮೈ ಕೈ ನೋವು ಎಲ್ಲ ಬಿಟ್ಟೋಗಿ ಇವತ್ತು ಅವ್ರಗಳಿಗೆ ಜ್ಞಾನೋದಯ ಆಗಿದೆ. ನಾವು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು, ಹಾಗಾಗಿ ಈ ಸಾರಿಗೆ ವ್ಯವಸ್ಥೆಯನ್ನು ಕ್ಲೀನ್ ಮಾಡಬೇಕು ಅನ್ನೋದು ಈಗ ಒಂದು ವಾರದಿಂದ ಅವ್ರಿಗೆ ಜ್ಞಾಪಕ ಬಂದ್ಬಿಟ್ಟಿದೆ. ಇದೇ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಕಾನೂನಿನ ವಿರುದ್ಧವಾಗಿ ಬೈಕ್ ಟ್ಯಾಕ್ಸಿ ಚಾಲನೆ ಆಗಬೇಕಾದ್ರೂ ಕೂಡ ಇದೇ ಕರ್ನಾಟಕ ಹೈಕೋರ್ಟ್ನ ಏನು ಪ್ಯಾಸೆಂಜರ್ ಆ್ಯಂಡ್ ಪಿಲ್ಲೋ 2 ಜನ ಕೂತ್ಕೊಳ್ತಾರೆ, ಅವ್ರಿಗೆ ಫುಲ್ ಹೆಲ್ಮೆಟ್ ಇರಬೇಕು ಅಂತಕ್ಕಂತಹ ಒಂದು ಕಾನೂನನ್ನು ಇದೇ ಕಮಿಷನರ್ ಅವರು ಆದೇಶ ಹೊರಡಿಸ್ತಾರೆ. ಯಾಕೆ ಆ ಆದೇಶವನ್ನು ಇಟ್ಟುಕೊಂಡು ಬೈಕ್ ಟ್ಯಾಕ್ಸಿಯನ್ನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ? ಯಾಕೆ ಅಂದರೆ ಆದಾಯ ಕುಂಠಿತ. ಇಲ್ಲಿ ಕೆಳ ಹಂತದಿಂದಲೂ ಕೂಡ ಮೇಲ್ಗಡೆ ಹಂತದವರೆಗೂ ಕೂಡ ಭ್ರಷ್ಟಾಚಾರದಲ್ಲೇ ಅಧಿಕಾರಿಗಳು ತುಂಬಿ ತುಳುಕ್ತಾ ಇರೋದ್ರಿಂದ ಯಾರನ್ನೂ ಕೂಡ ಕಂಟ್ರೋಲ್ ಮಾಡದೇ ಇರೋ ಮಟ್ಟಕ್ಕೆ ಇಳಿದೋಗ್ಬಿಟ್ಟಿದ್ದಾರೆ. ಏಕೆಂದರೆ ಎಲ್ರಿಗೂ ಬೇಕಾಗಿರ್ತಕ್ಕಂಥದ್ದು ಆದಾಯ. ನೀವಿಷ್ಟೆಲ್ಲ ಮಾತಾಡ್ತೀರಲ್ಲ, ಆಟೋ ಚಾಲಕರುಗಳು ದರ ಏರಿಕೆಯ ಬಗ್ಗೆ ತಾವೇನು ಈಗ ಸರ್ಕಾರವನ್ನು ನೋಡ್ತಾ ಇದ್ದೀರಾ, ಆ ಸರ್ಕಾರ ಬಂದು ಸರಿಸುಮಾರು 2 ವರ್ಷ ಆಯಿತು. 2 ವರ್ಷ ಆದಮೇಲೆ ಯಾವ ಮಟ್ಟಕ್ಕೆ ದರ ಏರಿಕೆ ಆಗಿದೆ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ದೊಡ್ಡ ದೊಡ್ಡ ಚಾನಲ್ಗಳಲ್ಲಿ ಕೂತ್ಕೊಂಡು ಪ್ಯಾನಲ್ಗಳಲ್ಲಿ ಮಾತುಕತೆ ಮಾಡಿ ಮಧ್ಯಮ ವರ್ಗದವರಿಗೆ ಯಾವ ಮಟ್ಟಕ್ಕೆ ದೊಡ್ಡ ಹೊಡೆತ ಕೊಡುತ್ತೆ ಅಂತಕ್ಕಂಥದ್ದನ್ನು ಚರ್ಚೆಯನ್ನು ಮಾಡಿದ್ದಾರೆ. ಹಾಗೆ ನಮಗೂ ಕೂಡ ದರ ಏರಿಕೆ ಆಗಬೇಕು. ಅಗ್ರಿಗೇಟರ್ ಕಂಪನಿಗಳು ಏನು ದರವನ್ನು ನಿಗದಿಪಡಿಸ್ತಾರೆ ಇದು ಹೊರಟೋಗಬೇಕು. ಸರ್ಕಾರ ಏನು ನಿಗದಿಪಡಿಸಿದೆ ಇದೇ ದರದಲ್ಲಿ ನಾವು ಸಾರ್ವಜನಿಕ ಸೇವೆಯನ್ನು ಕೊಡಬೇಕು. ಹಾಗಾಗಿ ದರವನ್ನು ಏರಿಕೆಯನ್ನು ಮಾಡಿ ಅಂತಂದರೆ ಇವರು ಮೀಟಿಂಗ್ ಮೇಲೆ ಮೀಟಿಂಗ್ ಹಾಕ್ಕೊಂಡು ನಮ್ಮಗಳನ್ನೆಲ್ಲರನ್ನೂ ಕೂಡ ಯಾವುದೇ ರೀತಿಯಾದಂತಹ ನ್ಯಾಯ ಕೊಡೋಕ್ಕಾಗದೇ ಇರ್ತಕ್ಕಂಥವ್ರು ಏಕಾಏಕಿ ಓಲಾ ಊಬರ್ನ ದರವನ್ನು ಇಟ್ಕೊಂಡು ನಮ್ಮ ಮೇಲೆ ಬ್ರಹ್ಮಾಸ್ತ್ರವನ್ನು ಹೂಡ್ತಾರೆ ಅಂದರೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಯಾವ ಮಟ್ಟಕ್ಕೆ ತುಂಬಿ ತುಳುಕ್ತಾ ಇದೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಓಲಾ ಊಬರ್ ಆಧಾರಿತವಾಗಿ ಬರ್ತಕ್ಕಂತಹ ಗ್ರಾಹಕರ ಮತ್ತು ಚಾಲಕರ ಮೊಬೈಲನ್ನು ಪರಿಶೀಲನೆ ಮಾಡೋದಕ್ಕೆ ಯಾವ ಅಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ಅಂತಕ್ಕಂಥದ್ದು ಏನಾದರೂ ಮಾಹಿತಿ ಕೊಡೋದಕ್ಕಾಗುತ್ತಾ? ಕರಪ್ಟೆಡ್ ಆಫೀಸರ್ಸ್, ಅದರಲ್ಲೂ ಕೂಡ ಒಳ್ಳೆಯ ವ್ಯಕ್ತಿಗಳಿದ್ದಾರೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಚಾಲಕರುಗಳ ಕಷ್ಟ ಮತ್ತು ಮಧ್ಯಮ ವರ್ಗದ ಕಷ್ಟವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ
ಹಲವಾರು ನಿಷ್ಠಾವಂತ ಅಧಿಕಾರಿಗಳು ಸಾರಿಗೆ ಇಲಾಖೆಯಲ್ಲೂ ಇದ್ದಾರೆ ಮತ್ತು ಸಂಚಾರ ಪೊಲೀಸ್ ಇಲಾಖೆಯಲ್ಲೂ ಕೂಡ ಇದ್ದಾರೆ. ಆದರೆ ಕೆಲವರು ಭ್ರಷ್ಟರು ಅನ್ನೋರು, ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇರ್ತಕ್ಕಂಥವ್ರು, ತಾವುಗಳು ಕೊಡ್ತಕ್ಕಂತಹ ಏನು ಹೇಳಿ, ಇಲ್ಲಿ ಚಾಲಕರುಗಳಿಗೆ ರಸ್ತೆ ಸುರಕ್ಷತಾ ಅಭಿಯಾನವನ್ನು ಮಾಡದಿದ್ರೂ ಪರವಾಗಿಲ್ಲ, ತಾವುಗಳೆಲ್ಲರೂ ಕೂಡ ಕೂತ್ಕೊಂಡು ದೊಡ್ಡ ದೊಡ್ಡ ಎಲ್ಲಿ ಕೂತ್ಕೋಬೇಕು ಅಲ್ಲೆಲ್ಲ ಕೂತ್ಕೊಂಡು ತಾವು ಕಂಪನಿಗಳಿಗೆ ಮಾಹಿತಿಯನ್ನು ಕೊಡ್ತಿರಲ್ಲ. ಏನು ಹೇಳಿ, ಕಂಪನಿಗಳಿಗೆ. ಯಾಕೆ ನಿಮಗೆ ಅಷ್ಟೊಂದು ರಸ್ತೆನಲ್ಲಿ ಟಾಸ್ಕ್ ಫೋರ್ಸ್ಗಳನ್ನ ಹಾಕಿ ವೆಹಿಕಲ್ಗಳನ್ನ ಹಿಡಿಯೋದಕ್ಕೆ ನಿಮ್ಗಿರುವಷ್ಟು ತಾಕತ್ತು ಕರ್ನಾಟಕ ಹೈಕೋರ್ಟಲ್ಲಿ ಇರ್ತಕ್ಕಂಥ ಒಂದೇ ಒಂದು ಸ್ಟೇ ವೆಕೆಟ್ ಮಾಡೋದಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ. ಇಷ್ಟೊಂದು ಟಾಸ್ಕ್ ಫೋರ್ಸ್ನ ಹಾಕಿ ಆಟೋ ಚಾಲಕರುಗಳನ್ನ, ವೆಹಿಕಲ್ಗಳನ್ನ ಸೀಸ್ ಅಂತ, ಕಾನೂನಿನಲ್ಲಿ ಸೀಸ್ ಅನ್ನುವ ಪದವೇ ಇಲ್ಲ. ನಿಮ್ಮ ಭ್ರಷ್ಟ ಅಧಿಕಾರಿಗಳೇ ಮಾಧ್ಯಮ ಹೇಳಿಕೆಗಳಲ್ಲಿ ಹೇಳ್ತಾರೆ, ಸೀಸ್ ಅನ್ನುವ ಪದವನ್ನು ಬಳಕೆ ಮಾಡ್ತಾರೆ. ನೀವೆಲ್ಲ ಯಾವ ಕಾನೂನನ್ನು ಓದಿ ಅಧಿಕಾರಿಗಳಾಗಿದ್ದೀರಾ? ಒಬ್ಬ ಸಾಮಾನ್ಯ ಆಟೋ ಚಾಲಕನಿಗಿರುವಷ್ಟು ಜ್ಞಾನ ನಿಮ್ಮಲ್ಲಿಲ್ಲ ಅಂದರೆ ನಿಮ್ಮ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ತುಂಬಿ ತುಳುಕ್ತಾ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗ ನಮ್ಮದೇ ಸಂಘಟನೆಯ ಹಲವಾರು ನಾಯಕರುಗಳು ತಿಳಿಸ್ಕೊಡ್ತಾ ಇದ್ದಾರೆ, ಡಿಸ್ಪ್ಲೇ ಕಾರ್ಡ್ನ ಅವಶ್ಯಕತೆಯೇ ಇಲ್ಲ ಅಂತ. ಹಾಗಿದ್ದ ಮೇಲೂ ಕೂಡ ಡಿಸ್ಪ್ಲೇ ಕಾರ್ಡನ್ನು ಕೊಡಬೇಕಾದ್ದು ನಿಮ್ಮ ಕರ್ತವ್ಯವೇ ಆದರೂ ಏನು ಹೇಳಿ, ಸೇಫ್ಟಿ ಆ್ಯಂಡ್ ಸೆಕ್ಯೂರ್ ಮೇಲೆ ಕೊಡೋದೇ ಆದರೆ ಅದನ್ನು ಫ್ರೀಯಾಗಿ ಕೊಡಬೇಕಾಗಿತ್ತು. ನಿಮ್ಮ ಭ್ರಷ್ಟಾಚಾರ ಅಲ್ಲೂ ಕೂಡ ತುಂಬಿ ತುಳುಕ್ತಾ ಇದೆ. ಒಂದೊಂದು ಸ್ಟೇಷನ್ನ ವ್ಯಾಪ್ತಿಯಲ್ಲಿ 500 ರೂಪಾಯಿ ತನಕಲೂ ಕೂಡ ಚಾಲಕರುಗಳ ಹತ್ರ ರಕ್ತವನ್ನು ಬಸಿಯುವಂತಹ ಕೆಲಸಗಳನ್ನ ತಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸೇಫ್ಟಿ ಮೆಜರ್ಮೆಂಟ್ನಲ್ಲಿ ತಾವೇನು ರಸ್ತೆ ಸುರಕ್ಷತಾ ಅಭಿಯಾನವನ್ನು ಮಾಡ್ತೀರಾ, ಆ ಒಂದು ವ್ಯವಸ್ಥೆಯ ಒಳಗಡೆನೆ ಈ ಡಿಸ್ಪ್ಲೇ ಕಾರ್ಡನ್ನು ತೆಗೆದುಕೊಂಡು ಬಂದು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಚಾಲಕರುಗಳಿಗೆ ಫ್ರೀಯಾಗಿ ಕೊಡಬೇಕಾಗಿತ್ತು ನೀವು. ಆದರೆ ತಮ್ಮ ಭ್ರಷ್ಟಾಚಾರ ಯಾವ ಲೆವೆಲ್ಗೆ ಇಳಿದಿದೆ ಅಂದರೆ, ತಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಮ್ಮ ಚಾಲಕರುಗಳ ರಕ್ತವನ್ನು ಬಸಿಯುವಂತಹ ಕೆಲಸಗಳನ್ನೇ ಮಾಡ್ತಾ ಇದ್ದೀರಾ. ಇದು ಒಂದು ಕಡೆ ಡಿಸ್ಪ್ಲೇ ಕಾರ್ಡ್ಗಾದರೆ, ಮೀಟರ್ ಎಫ್ಸಿಗೆ ಹೋದರೆ ನಿನ್ನ ಮೀಟರ್ ರೆಡಿ ಇಲ್ಲ ಅಂದರೂ ಪರವಾಗಿಲ್ಲ, ಎಫ್ಸಿ ಮಾಡುವಂತಹ ಭ್ರಷ್ಟ ವ್ಯವಸ್ಥೆ ಒಳಗಡೆ ನಿಂತಿದ್ದೀವಿ. ಕೇವಲ ಅದು ರನ್ ಆಗದೇ ಇದ್ರೂ ಕೂಡ 750 ರೂಪಾಯಿ ತನಕ ತೆಗೆದುಕೊಂಡು ತಾವು ಮೀಟರ್ನ ಎಫ್ಸಿ ಮಾಡಿ ಕಳಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀರಾ. ಸಾಕ್ಷಿ ಸಮೇತವಾಗಿ ತಂದಿಡ್ತೀವಿ ಇನ್ನು ಸ್ವಲ್ಪ ದಿನದಲ್ಲೇ. ಒಟ್ಟು ಚಾಲಕ ಬಿದ್ದರೆ ಸಾಕು, ಅವನ ರಕ್ತವನ್ನು ಕುಡಿಯೋದಲ್ಲದೆ ಮೂಳೆ ಮಾಂಸವನ್ನೇ ಹಗಿದು ತಿನ್ನುವಂತಹ ಭ್ರಷ್ಟ ಸಾರಿಗೆ ವ್ಯವಸ್ಥೆ ಒಳಗಡೆಗೆ ನಮ್ಮನ್ನು ತೆಗೆದುಕೊಂಡು ಬಂದಿಟ್ಟಿದ್ದೀರ. ನಾಚಿಕೆ ಆಗಬೇಕು ನಿಮಗೆಲ್ಲ. ನಾನು ಕಟ್ಟುವ ತೆರಿಗೆ ಹಣದಲ್ಲಿ ನಿನಗೆ AC ರೂಮ್ ಬಂದಿರೋದು, ನಾನು ಕಟ್ಟುವ ತೆರಿಗೆ ಹಣದಲ್ಲಿ ನಿನಗೆ ವರ್ಷಕ್ಕೆ 2 ಜೊತೆ ಬಟ್ಟೆಯನ್ನು ಕೊಡೋದು, ನಾನು ಕಟ್ಟುವ ತೆರಿಗೆ ಹಣದಲ್ಲೇ ನಿನಗೆ ಎಲ್ಲ ವ್ಯವಸ್ಥೆಗಳನ್ನ ಕೊಡೋದು, ನಿನಗೆ ಸಂಬಳವನ್ನು ನಾನು ಕಟ್ಟುವ ತೆರಿಗೆ ಹಣದಲ್ಲೇ ಕೊಡೋದು. ಅಷ್ಟು ತಿಂದು ತೇಗಿದ್ರು ಸಾಲದೆ ಇವತ್ತು ಆದಿ ಬೀದಿಗಳಲ್ಲೂ ಕೂಡ ನಿಂತು 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 ಎಷ್ಟು ಚೆಕ್ ರಿಪೋರ್ಟ್ಗಳನ್ನ ಎಷ್ಟು ಬರಿತಾ ಇದ್ದೀರಾ ತಮ್ಮ ಇಲಾಖೆಯಲ್ಲಿ? ಒಂದು ದಿನಕ್ಕೆ ಒಂದು RTO 50 ವೆಹಿಕಲ್ಗಳು ಹಿಡಿದ್ರೆ ಡಿಪಾರ್ಟ್ಮೆಂಟಿಗೆ ಬರ್ತಾ ಇರೋದೇ ಕೇವಲ 20 ಚೆಕ್ ರಿಪೋರ್ಟ್ಗಳು. ಇನ್ನು 30 ಎಲ್ಲಿ ಹೋಗ್ತಾ ಇದೆ? ಚಾಲಕರುಗಳಲ್ಲಿ ಕಾನೂನು ಅರಿವುಗಳು ಕಡಿಮೆ ಇರ್ಬೋದು, ಅವರ ಎಜುಕೇಷನ್ಗೆ ತಕ್ಕನಾದ ಉದ್ಯೋಗವನ್ನು ಆರಿಸ್ಕೊಂಡಿದ್ದಾರೆ. ನಿಮ್ಮ ಹಾಗೆ IAS IPS ಅನ್ನು ಓದಿ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇಲ್ಲ ನಮ್ಮ ಚಾಲಕರುಗಳು. ಎಲ್ಲೋ ಗ್ರಾಹಕರ ಹತ್ರ ಕರೆದಂಥ ಜಾಗಕ್ಕೆ ಬರೋದಕ್ಕೆ ಅಲ್ಲಿಂದ ಖಾಲಿ ಬರಬೇಕಾದಂಥ ವ್ಯವಸ್ಥೆ ಇರುವ ಜಾಗಗಳಿಗೆ ಒಂದು 10-20 ರೂಪಾಯಿ ಕೇಳ್ಬೋದು. ಆದರೆ ನಿಮ್ಮ ಥರ ಕುತ್ತಿಗೆಗೆ ಹಗ್ಗ ಹಾಕುವಂತಹ ಚಾಲಕರುಗಳನ್ನ ನಾನಂತೂ ಕಂಡಿಲ್ಲ. ಕೇಳ್ಬೋದು, ಕೇಳಿಲ್ಲ ಅಂತ ನಾವು ಹೇಳಲ್ಲ. ಆದರೆ
ಆ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾದಂತಹ ತಾವುಗಳೇ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದ್ದೀರಲ್ಲ, ನಿಮ್ಮನ್ನು ಕ್ಲೀನ್ ಮಾಡೋರು ಯಾರು? ನಿಮ್ಮನ್ನ ಕ್ಲೀನ್ ಮಾಡುವಂತಹ ಸರ್ಕಾರಗಳನ್ನ ತರೋರು ಯಾರು? ಇಷ್ಟಕ್ಕೆ ಬರೀ ಕೇವಲ ಲೈವಲ್ಲೇ ಮುಗಿಯುತ್ತೆ ಅಂತ ಅನ್ಕೋಬೇಡಿ. ಭ್ರಷ್ಟ ಕರಪ್ಟೆಡ್ ಆಫೀಸರ್ಸ್ ಫೀಲ್ಡ್ಗೆ ಇಳಿತೀವಿ. ಫೀಲ್ಡ್ಗೆ ಇಳಿದ್ರೆ ಹೋರಾಟಕ್ಕೆ ಚಾಲಕರುಗಳು ಕರ್ಕೊಂಬರಲ್ಲ. ನಮ್ಮಂಥ ನಾಯಕರುಗಳು ಬರುವಂತಹ ಪ್ರಶ್ನೆಗಳಿಗೆ ಮೊದಲು ಉತ್ತರ ಕೊಡುವಂತಹ ಎಲ್ಲ ಪೇಪರ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ. ತದನಂತರದಲ್ಲಿ ನಾವು ಚಾಲಕರುಗಳನ್ನ ಕರ್ಕೊಂಬಂದು ಹೋರಾಟವನ್ನು ಮಾಡಬೇಕು. ಇಲ್ಲ ನಿಮ್ಮ ಭ್ರಷ್ಟಾಚಾರದ ದಾಖಲೆಗಳನ್ನು ಎಲ್ಲಿಗೆ ತಗೊಂಡೋಗಿ ಇಡಬೇಕು ಅಂತಕ್ಕಂಥದ್ದನ್ನು ನಾವುಗಳು ತೀರ್ಮಾನ ಮಾಡಬೇಕು ಅನ್ನೋದನ್ನು ತದನಂತರದಲ್ಲಿ ತೀರ್ಮಾನ ಮಾಡ್ತೀವಿ. ಬೈಕ್ ಟ್ಯಾಕ್ಸಿಯನ್ನು ಕರ್ನಾಟಕ ಹೈಕೋರ್ಟು ತೀರ್ಪನ್ನು ಕೊಟ್ಟು 15ನೇ ತಾರೀಕು ಎಂಡ್ ಮಾಡ್ತು. 16ನೇ ತಾರೀಕು ತಾವೆಲ್ಲರೂ ಕೂಡ ಫೀಲ್ಡ್ಗಿಳಿದ್ರಿ. ಇರುವಂತಹ ಬೆಂಗಳೂರಿನಲ್ಲಿ 11 RTOಗಳಿಂದ ನಿಮ್ಮ ಯೋಗ್ಯತೆಗೆ ಹಿಡಿದಿದ್ದು ಕೇವಲ 103 ಗಾಡಿಗಳು. ಭ್ರಷ್ಟರ ಜೊತೆಲೇ ಸೇರಿಕೊಂಡು ಭ್ರಷ್ಟ ಆಡಳಿತ ವ್ಯವಸ್ಥೆಯನ್ನೇ ತರೋದಕ್ಕೆ, ಇಡೀ ಚಾಲಕ ವರ್ಗವನ್ನೇ ತನ್ನ ಮುಷ್ಟಿಯಲ್ಲಿ ಇಟ್ಕೊಳ್ಳೋದಕ್ಕೆ, ಬಕಪಕ್ಷಿಗಳಂತೆ ಕಾಯ್ತಾ ಇರ್ತಕ್ಕಂಥ ಅಗ್ರಿಗೇಟರ್ ಸಂಸ್ಥೆಗಳ ಜೊತೆಯಲ್ಲಿ ತಮ್ಮ ಟೈಅಪ್ ಆಗಿ, ಅಂತ ದರಿದ್ರ ಟೈಅಪ್ ಆಗಿರ್ತಕ್ಕಂಥ ಸಂಸ್ಥೆಗಳೇ ಹೇಳ್ತವೆ ನನ್ನ ಹತ್ರ 6 ಲಕ್ಷ ಬೈಕ್ಗಳು ರನ್ನಿಂಗಲ್ಲಿದೆ ಅಂತ. 6 ಲಕ್ಷ ಬೈಕ್ಗಳು ರನ್ನಿಂಗಲ್ಲಿದೆ ಅಂದರೆ ನಿಮ್ಮ ಯೋಗ್ಯತೆಗೆ ಬೆಂಗಳೂರಿನಲ್ಲಿ ಕೇವಲ 103 ವಾಹನಗಳು ಅಷ್ಟೇ ನಿಮ್ಮ ಯೋಗ್ಯತೆಗೆ ಸಿಕ್ಕಿದ್ದು. ಇವತ್ತು ಆಟೋ ಚಾಲಕರ ವಿರುದ್ಧವಾಗಿ ಧ್ವನಿ ಎತ್ತಿದಂತಹ ತಾವುಗಳು ದಿನಕ್ಕೆ ಎಷ್ಟು ಚೆಕ್ ರಿಪೋರ್ಟ್ಗಳನ್ನ ಬರಿತಾ ಇದ್ದೀರಾ? ಎಷ್ಟನ್ನ ಸೆಟ್ಲ್ಮೆಂಟ್ ಮಾಡ್ಕೊಳ್ತಾ ಇದ್ದೀರಾ? ನಿಮಗೆ ಇವತ್ತು ಬೆಳಗ್ಗೆ 6 ಗಂಟೆಗೆ ರಸ್ತೆ ಬಂದರೆ ಮಧ್ಯಾಹ್ನ 12 ತನಕಲೂ ಕೂಡ ಆಟೋ ಚಾಲಕರ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡೋದಕ್ಕೆ ಸಮಯಾವಕಾಶ ಇರುತ್ತೆ. ಆದರೆ ಬೈಕ್ ಟ್ಯಾಕ್ಸಿಯ ವಿರುದ್ಧ ಕೇವಲ ತಮ್ಮ ಗಂಡಸ್ತನವನ್ನು ತೋರಿಸಿದ್ದು ಕೇವಲ 1 ಗಂಟೆಗಳ ಕಾಲ ಮಾತ್ರ. ಅಂದರೆ ನಿಮ್ಮ ಪ್ರೆಸರ್ನೆಸ್ ಅನ್ನತಕ್ಕಂಥದ್ದಲ್ಲ, ನಿಮ್ಮ ವ್ಯಾಪ್ತಿಯ ಒಳಗಡೆ ಎಷ್ಟು ಲಾಭಾಂಶ ಕಡಿಮೆ ಆಗುತ್ತೆ ಅಂತಕ್ಕಂತಹ ಚರ್ಚೆಯ ಮೇಲೆ ಸೀಮಿತವಾಗಿರ್ತದೆ ಇಂಥ ಕಾರ್ಯಾಚರಣೆಗಳು. ಇಡಿರಿ, ವಾಹನಗಳನ್ನ ಇಡಿಬೇಡಿ ಅಂತ ನಾವು ಹೇಳೋದಕ್ಕೆ ಯಾರು? ಸರ್ಕಾರಕ್ಕೆ ನ್ಯಾಯಬದ್ಧವಾದ ತೆರಿಗೆಯನ್ನು ಕಟ್ಟಿ ವಾಹನಗಳನ್ನು ಸುರಕ್ಷಿತವಾಗಿ ಸುಭಿಕ್ಷವಾಗಿ ತಮ್ಮ ಎಲ್ಲ ವಾಹನದ ದಾಖಲಾತಿಗಳನ್ನ ಸರಿಪಡಿಸ್ಕೊಳ್ಬೇಕಾದ್ದು ಪ್ರತಿಯೊಬ್ಬ ಚಾಲಕನ ಕರ್ತವ್ಯ. ಯಾಕೆಂದರೆ ಇದು ಕೇವಲ ಸರ್ಕಾರಕ್ಕೆ ತೆರಿಗೆ ಕಟ್ಟೋದಕ್ಕೆ ಅಂತಲ್ಲ, ತಮ್ಮ ಕುಟುಂಬ ಸುರಕ್ಷಿತವಾಗಿರಬೇಕು ಅಂತ. ರಸ್ತೆಯಲ್ಲಿ ಯಾವುದೇ ಒಂದು ಅಪಘಾತವಾದಂಥ ಸಂದರ್ಭಗಳಲ್ಲಿ ತಮ್ಮ ಕುಟುಂಬಗಳು ಸುರಕ್ಷಿತವಾಗಿರಬೇಕು ಅಂದರೆ ತಮ್ಮ ವಾಹನದ ಎಲ್ಲ ದಾಖಲಾತಿಗಳು ಸರಿಯಾಗಿರಬೇಕು. ಇದನ್ನೇ ಎಲ್ಲ ಸಂಘಟನೆಗಳು ಕೂಡ ತಮ್ಮ ಚಾಲಕರುಗಳಿಗೆ ಪಾಠ ಮಾಡೋದು. ಆದರೆ ಅನಿವಾರ್ಯತೆಗಳು, ದುಡಿದು ತಿನ್ನುವ ಕೈಗಳನ್ನು ಕಟ್ಟಿ ಹಾಕಿದಂಥ ನಿಮ್ಮ ಭ್ರಷ್ಟ ವ್ಯವಸ್ಥೆಗೆ ಏನು ಹೇಳಬೇಕು? ನಿಮ್ಮ ಭ್ರಷ್ಟ ವ್ಯವಸ್ಥೆಯೇ ಅಲ್ವೇ ನಮ್ಮ ದುಡಿಮೆಯನ್ನು ಕಿತ್ತು ಮಧ್ಯಮ ವರ್ಗದಲ್ಲಿದ್ದಂತಹ ಚಾಲಕರುಗಳನ್ನು ಬಡತನ ರೇಖೆಗಿಂತ ಕೆಳಕ್ಕೆ ತಳ್ಳಿದ್ದು ನಿಮ್ಮ ಆಡಳಿತ ವ್ಯವಸ್ಥೆಯ ಅಧಿಕಾರಿಗಳು ಮತ್ತು ಸರ್ಕಾರಗಳಲ್ವೇ? ಇವತ್ತು ಹಿಂದಿನ 6 ವರ್ಷಗಳ ಹಿಂದೆ ಬಂಡವಾಳ ಹಾಕಿದಂತಹ ಆಟೋ ಚಾಲಕ ಇವತ್ತು ಕೂಡ ಆಟೋ ಚಾಲಕನಾಗಿದ್ದಾನೆ. ಆದರೆ ತಾವುಗಳು ಈ ಹಿಂದೆ 6 ವರ್ಷಗಳ ಹಿಂದೆ ಸರ್ಕಾರಕ್ಕೆ ಕೊಟ್ಟಂತ ಸಬ್ಸಿಡೆನ್ಸ್ ತಮ್ಮ ಆದಾಯ ಮೂಲ ಏನಿದೆ, ಇವತ್ತು ಅದನ್ನು ನಿಮ್ಮ ಕೈಲಿ ಯೋಗ್ಯತೆ ಇದೆಯಾ ಕೊಡೋದಕ್ಕೆ? ಇವತ್ತು ನಾವು ಕೊಡೋದಕ್ಕೆ ರೆಡಿ ಇದೀವಿ. ಈ ಹಿಂದೆ 10 ವರ್ಷಗಳ ಹಿಂದೆ ಏನು ನಾನು ಚಾಲಕನಾಗಿ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಏನು 0 ಇತ್ತು, ಇವತ್ತು ಕೂಡ 10 ವರ್ಷಗಳ ನಂತರದಲ್ಲೂ ಕೂಡ ನಾನು ಚಾಲಕನಾಗೇ ಇದ್ದೀನಿ, ನನ್ನ ಅಕೌಂಟ್ 0ನಲ್ಲೇ ಇದೆ. ಹಾಗಾಗಿ ಚಾಲಕರುಗಳೇ, ತಮ್ಮ ವಾಹನದ ದಾಖಲಾತಿಗಳ ಎಲ್ಲ ವಾಹನದ ದಾಖಲಾತಿಗಳನ್ನ ಫಸ್ಟ್ ರೆಡಿ ಮಾಡಿಸ್ಕೊಳ್ಳಿ. ಇಂಥ ಭ್ರಷ್ಟ ವ್ಯವಸ್ಥೆಯ ಅಧಿಕಾರಿಗಳ ವಿರುದ್ಧವಾಗಿ ಸಮರ ಸಾರುವ ದಿನ ದೂರವೇನಿಲ್ಲ. ಕೇವಲ ಬೈಕ್ ಟ್ಯಾಕ್ಸಿಯ ವಿರುದ್ಧವಾಗಿ ಸಮರ ಸಾರುವಂಥದ್ದಲ್ಲ, ಇಡೀ ನಮ್ಮ ದುಡಿಮೆಯನ್ನು ಕೀಳುವಂತಹ ಇಂಥ ಭ್ರಷ್ಟ ವ್ಯವಸ್ಥೆಯ ಅಧಿಕಾರಿಗಳ ವಿರುದ್ಧವಾಗಿಯೂ ಕೂಡ ನಾವುಗಳು ಸಮರವನ್ನು ಸಾರಬೇಕಾಗುತ್ತೆ. ಸಮರವನ್ನು ಸಾರಬೇಕು ಅಂದರೆ ತಾವು ಆದಿಬೀದಿಗಳಲ್ಲಿ ನಿಂತು ಸಂಘಟನೆಗಳ ಬಗ್ಗೆ ಕೀಳು ಮಟ್ಟದಲ್ಲಿ ಮಾತನಾಡುವ ತಮ್ಮ ಮನಸ್ಥಿತಿಯನ್ನು ಮೊದಲು ಬದಲಾಯಿಸ್ಕೊಳ್ಳಿ.
ನಾವೆಲ್ಲರೂ ಕೂಡ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥ ಎಲ್ಲ ಚಾಲಕರುಗಳು ಕೂಡ ಶ್ರಮವಹಿಸಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ವರ್ಗವನ್ನು ಉಳಿಸ್ಬೇಕು ಅನ್ನೋದನ್ನ ಮನಸ್ಸನ್ನಲ್ಲಿ ಇಟ್ಕೊಂಡಿರ್ತಾರ ವಿನಃ ನಿಮ್ಮ ಥರ ಚಾಲಕರುಗಳನ್ನು ಚಾಲಕರಾಗಿ ನೀವು ಚಾಲಕರಾಗಿ ಹೀಯಾಳಿಸುವಂತಹ ಕೆಲಸಗಳನ್ನ ಯಾವುದೇ ಸಂಘಟನೆಯ ಚಾಲಕರುಗಳು ಮತ್ತು ನಾಯಕರುಗಳು ಮಾಡಲ್ಲ. ಆದರೆ ನೀವು ಮಾಡ್ತಿರಲ್ಲ, ನಿಮ್ಮ ಮನಸ್ಥಿತಿಗಳನ್ನು ಫಸ್ಟ್ ಬದಲಾಯಿಸ್ಕೊಳ್ಳಿ. ತದನಂತರದಲ್ಲಿ ನಿಮ್ಮ ವರ್ಗನೂ ಉಳಿಯುತ್ತೆ ಮತ್ತು ನಿಮ್ಮ ಜೊತೆಯಲ್ಲಿ 4 ಜನ ಆಟೋ ಚಾಲಕರು ಬದುಕುವಂತಹ ಕೆಲಸಗಳನ್ನ ಕಟ್ಟುವಂತಹ ಕೆಲಸಗಳನ್ನ ಮಾಡಿ. 4 ಜನ ಚಾಲಕರುಗಳನ್ನ ಹಾಳು ಮಾಡುವಂತಹ ಕೆಲಸಗಳನ್ನ ಮಾಡಬೇಡಿ ಅಂತೇಳಿ ಈ ಮೂಲಕ ಈ ದಿನದ ಲೈವ್ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಧನ್ಯವಾದ ಸ್ನೇಹಿತರೆ.